ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಈಗ ಒಂದು ವಾರದಿಂದ ಅತ್ಯಂತ ತೀವ್ರಗತಿಯಲ್ಲಿ ಘರ್ಜಿಸ್ತಾ ಇದೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಾಪ್ಗಳಲ್ಲಿ ಒಂದು ವಿಶೇಷವಾದಂತಹ ಸುದ್ದಿ ಹರಿದಾಡ್ತಾ ಇದೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಮೀಸಲು ಮತಕ್ಷೇತ್ರದಿಂದ 2 ಬಾರಿ ವಿಜಯವನ್ನು ಗಳಿಸುವುದರ ಮೂಲಕ 2 ಬಾರಿ ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಟಿ ಪರಮೇಶ್ವರ ನಾಯ್ಕರವರು MLC ಟಿಕೆಟ್, ವಿಧಾನ ಪರಿಷತ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎನ್ನುವಂತಹ ಸುದ್ದಿಗಳು, ಪೇಪರ್ ಕಟಿಂಗ್ಸ್ ಹರಿದಾಡ್ತಾ ಇವೆ. ನಿಜಕ್ಕೂ ಕೂಡ ಬಂಜಾರ ಸಮುದಾಯ ರಾಜಕೀಯವಾಗಿ 2023ರಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಬಹುತೇಕ ಹಿನ್ನಡೆಯನ್ನು ಕಂಡಿದೆ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮುದಾಯ, ಏನು ನಾವು ಲಂಬಾಣಿ ಸಮುದಾಯ ಅಂತ ಹೇಳ್ತೀವಿ, ಆ ಲಂಬಾಣಿ ಸಮುದಾಯ ಅತ್ಯಂತ ರಾಜಕೀಯವಾಗಿ ಹಿನ್ನಡೆಯನ್ನು ಕಂಡಿತು. ಯಾವುದೇ ಒಂದು ಸಮುದಾಯ ರಾಜಕೀಯವಾಗಿ ಹಿನ್ನಡೆಯನ್ನು ಕಂಡಾಗ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿಯೂ ಆ ಸಮಾಜ ಕುಗ್ಗಿ ಹೋಗುತ್ತೆ ಅನ್ನುವಂತಹ ಸಾಕಷ್ಟು ಇತಿಹಾಸದ ಪುರಾವೆಗಳು ನಮಗೆ ಸಿಗ್ತಾ ಇವೆ. ಕೇವಲ 20-30 ವರ್ಷಗಳಲ್ಲಿ ರಾಜಕೀಯದ ಭವಿಷ್ಯವನ್ನು ಹಂತ ಹಂತವಾಗಿ ರೂಪಿಸಿಕೊಂಡು ಅಲ್ಲೋ ಇಲ್ಲೋ ಒಬ್ಬರೋ ಇಬ್ಬರೋ 4 ಜನನೋ ಶಾಸಕರಾಗುವುದರ ಮೂಲಕ ಬಂಜಾರ ಲಂಬಾಣಿ ಸಮಾಜ ರಾಜಕೀಯದಲ್ಲಿ ತನ್ನ ತಪ್ಪು ಹೆಜ್ಜೆಗಳನ್ನು ಇಡುವಂತಹ ಸಂದರ್ಭದಲ್ಲಿ ಏನು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಮೀಸಲು ಮತಕ್ಷೇತ್ರದ ಶಾಸಕರಾಗಿ, ಅಖಂಡ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ DK ಶಿವಕುಮಾರ್ರವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಏನು ರಾಜಕೀಯವಾಗಿ ಬಂಜಾರ ಸಮಾಜ ಸೇರಿದಂತೆ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ರೀತಿಯ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಂತಹ ಟಿ ಪರಮೇಶ್ವರ ನಾಯ್ಕರು ಸೋಲನ್ನು ಕಂಡರು. 2023ರ ಚುನಾವಣೆಯಲ್ಲಿ ಆ ಸೋಲು ಕೇವಲ ಟಿ ಪರಮೇಶ್ವರ ನಾಯ್ಕರವರ ಸೋಲಾಗಿರಲಿಲ್ಲ, ಇಡೀ ಅಖಂಡ ಕರ್ನಾಟಕದ ಬಂಜಾರ ಸಮುದಾಯದ ಸೋಲಾಗಿತ್ತು ಎನ್ನುವಂತಹದ್ದು ಸ್ವಲ್ಪ ಲೇಟಾಗಿ ಬೆಳಕಿಗೆ ಬಂತು. ಏನು ಹಾವೇರಿ ಜಿಲ್ಲೆಯ ಹಾವೇರಿ ಕ್ಷೇತ್ರದ ರುದ್ರಪ್ಪ ಲಮಾಣಿಯವರು ಬಂಜಾರ ಸಮುದಾಯದಿಂದ ಶಾಸಕರಾಗಿ ಗೆದ್ದರೂ ಕೂಡ ಅವರಿಗೆ ಸಚಿವರಾಗುವಂತಹ ಯೋಗ ದೊರಕಲಿಲ್ಲ. ಅವರು ಉಪ ಸಭಾಪತಿಗಳಾಗಿ ಗೌರವಾನ್ವಿತ ಅಧಿಕಾರವನ್ನು ಸ್ವೀಕರಿಸುವಂತಹ ಒಂದು ಸಂದರ್ಭ ಒದಗಿ ಬಂತು. ರಾಜ್ಯದಲ್ಲಿ 45 ಲಕ್ಷಕ್ಕೂ ಅಧಿಕ ಸಂಖ್ಯೆಯನ್ನು ಹೊಂದಿರುವಂತಹ ಬಂಜಾರ ಸಮುದಾಯ ರಾಜ್ಯ ನಾಯಕರಾಗಿ ಹಂತ ಹಂತವಾಗಿ ಟಿ ಪರಮೇಶ್ವರ ನಾಯ್ಕರವರನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿತ್ತು. ಜೂನ್ ತಿಂಗಳಲ್ಲಿ ನಡೆಯುವಂತಹ ವಿಧಾನ ಪರಿಷತ್ತಿಗೆ ನಡೆಯುವಂತಹ 11 ವಿಧಾನ ಪರಿಷತ್ ಚುನಾವಣೆ ಸ್ಥಾನಗಳೇನಿವೆ, ಆ ಚುನಾವಣೆ ಸ್ಥಾನಗಳಲ್ಲಿ ಟಿ ಪರಮೇಶ್ವರ ನಾಯ್ಕರವರಿಗೆ ವಿಧಾನ ಪರಿಷತ್ ಟಿಕೆಟನ್ನು ಕಾಂಗ್ರೆಸ್ ಪಕ್ಷ ನೀಡಬೇಕು. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ರವರು ಅಖಂಡ ಕರ್ನಾಟಕದ ಬಂಜಾರ ಸಮುದಾಯದ ನಾಯಕರಾಗಿ ಬೆಳೆದಂತಹ ಟಿ ಪರಮೇಶ್ವರ ನಾಯ್ಕರವರಿಗೆ ರಾಜಕೀಯದ ಮರುಜನ್ಮಕ್ಕಾಗಿ ಬಂಜಾರ ಸಮುದಾಯದ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ಸ್ಥಾನವನ್ನು ನೀಡಬೇಕು, ವಿಧಾನ ಪರಿಷತ್ ಟಿಕೆಟನ್ನು ನೀಡಬೇಕು, ಅವರನ್ನು ಗೆಲ್ಲಿಸಬೇಕು ಎನ್ನುವಂತಹ ಆಗ್ರಹಗಳು ರಾಜ್ಯದ ಮೂಲೆಗಳಿಂದ ಬರ್ತಾ ಇವೆ. ಅನೇಕ ಸಮುದಾಯಗಳು ರಾಜಕೀಯದಲ್ಲಿ ತಮ್ಮ ಅರ್ಧ ಶತಮಾನದ ಭವಿಷ್ಯವನ್ನು ರೂಪಿಸಿಕೊಂಡ 10 ಜನ ನಾಯಕರು ರಾಜ್ಯ ನಾಯಕರಾಗಿ ಹೊರಹೊಮ್ಮಿದಂತಹ ಒಂದು ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದೊಂದು
ಲಂಬಾಣಿ ಸಮುದಾಯ, ಬುಡಕಟ್ಟು ಸಮುದಾಯ, ಕಾಡಿನಲ್ಲಿ ವಾಸ ಮಾಡುವಂಥವರು, ಅಡವಿಯಲ್ಲಿ ವಾಸ ಮಾಡುವಂಥವರು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶತಮಾನದಿಂದಲೂ ಕೂಡ ಶೋಷಣೆಗೊಳಪಟ್ಟಂತಹ ಒಂದು ಸಮುದಾಯದಲ್ಲಿ ಪಿ ಟಿ ಪರಮೇಶ್ವರ್ ನಾಯ್ಕರಂತಹ ಒಬ್ಬ ನಾಯಕರು ಸಮುದಾಯದ ನಾಯಕರಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಸೋಲಾಯಿತು, ಪರಾಭವಗೊಂಡರು. ಆ ಸೋಲು ಇಡೀ ರಾಜ್ಯದ ಬಂಜಾರ ಸಮುದಾಯದ ಸೋಲು ಎನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಕಂಡು ಬರ್ತಾ ಇದೆ. ರಾಜ್ಯದ ಎಲ್ಲೆಡೆಯೂ ಕೂಡ ಪಿ ಟಿ ಪರಮೇಶ್ವರ್ ನಾಯ್ಕರವರನ್ನು ವಿಧಾನ ಪರಿಷತ್ ಟಿಕೆಟ್ ನೀಡುವುದರ ಮೂಲಕ ಗೆಲ್ಲಿಸಬೇಕು. ಕಾಂಗ್ರೆಸ್ ಪಕ್ಷ ಬಂಜಾರ ಸಮುದಾಯದ ವೋಟ್ ಬ್ಯಾಂಕನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇವೆ. ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಆ ಒಂದು ಸಮುದಾಯದ ನಾಯಕರು ನಿಷ್ಕ್ರಿಯವಾದಾಗ, ಸಮರ್ಥತೆಯನ್ನು ಕಳೆದುಕೊಂಡಾಗ ಸಮುದಾಯ ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಿಕೊಳ್ಳುವಂತಹದ್ದು ಸಹಜ. ಕಾಂಗ್ರೆಸ್ ಪಕ್ಷದಲ್ಲೀಗ ಪ್ರಸ್ತುತ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಯಾವುದೇ ಒಬ್ಬ ಸಮರ್ಥ ನಾಯಕರಿಲ್ಲ. ಇಂತಹ ಸಂದರ್ಭದಲ್ಲಿ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ರಾಜಕೀಯದ ಮರುಜನ್ಮವನ್ನು ನೀಡುವುದರ ಮೂಲಕ ಕಾಂಗ್ರೆಸ್ ಪಕ್ಷ ಏನು ಒಂದು ಬಂಜಾರ ಸಮುದಾಯದ ವೋಟ್ ಬ್ಯಾಂಕ್ ಇದೆ, ಆ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು, ಆ ಪ್ರಯತ್ನ ಫಲಿಸಬೇಕು ಎನ್ನುವಂತಹದ್ದು ಬಹುತೇಕ ಬಂಜಾರ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳ ಆಗ್ರಹವೂ ಕೂಡ ಆಗಿದೆ.